ಸೈ ಜಿನೇಂದ್ರನಿಗೂ ಸಾಯಿಬಾಬರಿಗೂ ಎಲ್ಲರಿಗೂ ವಂದಿಸುತ್ತ. ನೀವು ಹೇಳಿದಾಗೆ ಏನು ಸಂಕ್ರಾಂತಿ ಎಳ್ಳುಬಿಲ್ಲ ಇದೆ, ಹಾಗೆ ಎಲ್ಲಾ ಧರ್ಮದ ದೇವತೆಗಳಿಗೂ ವಂದಿಸುತ್ತ. ಜೈ ಭುವನೇಶ್ವರಿ ಅಂತ ನಾನು ಭುವನೇಶ್ವರಿಗೂ ಸಹ ವಂದಿಸುತ್ತ. ಬಹುಶಃ ನನಗೆ ಮಾತಾಡಕ್ಕೆ ಏನು ಉಳಿಸಿಲ್ಲ. ಎಲ್ಲರೂ ನಿರೂಪಕರಿಂದ ಹಿಡಿದು ನಮ್ಮ ಕಿಟ್ಟಿ ಭಟ್ರಿಂದ ಹಿಡಿದು ಮತ್ತೆ ಅತ್ತಿಗೆ ಮಾತುಗಳಲ್ಲಂತೂ ಏನು ಸಹ ಬಹುಶಃ ಉಳಿದಿಲ್ಲ ಅಂತ ನಾನು ಯೋಚಿಸ್ತೀನಿ. ಎರಡು ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ನನ್ನ ಜೀವನ ಸಾರ್ಥಕ ಆದಂತ ಒಂದು ಅನುಭವ ಈ ಒಂದು ಸಾಹಿತ್ಯ ಪರಿಷತ್ತು ಅಂತ. ಏನೋ ಒಂದು ಬಲವಂತಕ್ಕೆ ನನ್ನನ್ನ ಕೂರಿಸಿದ್ರು, ಆದ್ರೆ ಇದರಲ್ಲಿ ಇಷ್ಟೊಂದು ತೃಪ್ತಿ ಇದೆ, ಇದರಲ್ಲಿ ಇಷ್ಟೊಂದು ಸಂತೋಷ ಇದೆ ಅಂತ ಹೇಳ್ಬಿಟ್ಟು ನನಗೆ ಈಗ ನನಗೆ ಜೀವನನೇ ಒಂದು ಸಾರ್ಥಕ ಅನ್ಸಿದ ಒಂದು ಭಾವನೆ ನನಗೆ. ನಮ್ಮ ಪ್ರೀತಿಯ ಅತ್ತಿಗೆ, ನಾವು ಅವರನ್ನ ರಾಜಲಕ್ಷ್ಮಿ ಜೋಶಿ ಅವರಂತ ಇನ್ನು ಅಪರೂಪಕ್ಕೆ ಅನ್ಸ ಅತ್ತಿಗೆ 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 ಅಂತಾನೇ ನಮ್ಮೂರಿನ ಪ್ರೀತಿಯ ಅತ್ತಿಗೆ. ಅವರು ಯಾವುದೇ ಕೆಲಸಕ್ಕೆ ನಮ್ಗೆ ಒಂದು ಮುನ್ನುಡಿ ಬರೆದುಕೊಟ್ರು, ಅವರು ಉದ್ಘಾಟನೆ ಮಾಡಿದ್ರು. ನನ್ನ ಸ್ವಂತ ಜೀವನದಲ್ಲೂ ಸಹ ನನ್ನ ಪ್ರಿಂಟಿಂಗ್ ಪ್ರೆಸ್ ನಾನು ಕಂಪ್ಯೂಟರೈಸೇಷನ್ ಮಾಡೋದಿಗೆ ನೀವೇ ಬಂದು ಕಿಟ್ಟಿ ಭಟ್ರು ಇದ್ರು ಅವತ್ತು. ಅಂದ್ರೆ ನಾನು ಒಂದು ಜೀವನದ ಒಂದು ಇದಕ್ಕೆ ಒಂದು ಉತ್ತುಂಗಕ್ಕೆ ನಾನು ಹೋಗ್ಬಿಟ್ಟು ನನ್ನ ಜೀವನಕ್ಕೆ ಏನ್ ಬೇಕು ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ಇವತ್ತು ನಡೆಸ್ತಾ ಇಲ್ಲ, ಬಟ್ ನಾನು ಅಲ್ಲಿ ನನ್ನ ಜೀವನನ ನಾನು ಕಳ್ಕೊಂಡಿದ್ದೀನಿ. ಆಮೇಲೆ ನನಗೆ ಕಲಾ ಸಂಗಮ ಅಂತ ನಾವು ಇಲ್ಲಿ ಇದ್ರದ್ದು ಯಾವ್ದು ಕ್ಲಾಸಿಕಲ್ ಕರ್ನಾಟಕ ಸಂಗೀತದ ಒಂದು ಇದನ್ನ ನಾವು ಇಲ್ಲಿ ಆರಂಭ ಮಾಡಿದಂದ್ರೆ ನಮ್ಮ ಅತ್ತಿಗೆ ಬಂದ್ಬಿಟ್ಟು ಅದನ್ನ ನಾವು ಕಲಾ ಸಂಗಮದಲ್ಲಿ ಆ ಒಂದು ಕ್ಲಾಸ್ ಮಾಡಿದ್ರು. ತುಂಬಾ ಜನ ಇದರಿಂದ ಎಷ್ಟೋ ಜನ ಸಂಗೀತಗಾರರಾದ್ರು, ಅದ್ರದ್ದು ಒಂದು ವಾತಾವರಣ ಇಲ್ಲಿ ಬೆಳೀತು. ಹಾಗೆ ಕಲಾ ಸಂಗಮನ ಅವರು ಉದ್ಘಾಟನೆ ಮಾಡಿದ್ರು. ಅದು ನಾವು ಬಹಳ ಒಂದು 8-10 ವರ್ಷ ಬಹಳ ವೈಭವದಿಂದ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಆಮೇಲೆ ಏನಾಯ್ತಂದ್ರೆ ನಮ್ಮ ಟೀಮ್ ನಲ್ಲೆಲ್ಲ ಅಫಿಷಿಯಲ್ಸ್ ಇದ್ರು ಅಲ್ಲಿಗೆ, ಅವರೆಲ್ಲ ದೂರ ಹೋದ್ಮೇಲೆ ನಾನು ಅದನ್ನು ಸ್ವಲ್ಪ ನಿಲ್ಸಿದೆ. ನಾನು ಸ್ವಲ್ಪ ಬುದ್ಧಿಮತ್ ಕಡೆ ನಾನು ಗಮನ ಕೊಟ್ಟೆ. ಒಂದು 8-10 ವರ್ಷ ನಾನು ಸ್ವಲ್ಪ ಮನೆ ಸೇರ್ಕೊಂಡೆ. ಅಂದ್ರೆ ನಂದು ಒಂದು ಜೀವನಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ಕೋಬೇಕಂತ ನನ್ನ ಪರ್ಸನಲ್ ಕೆಲಸಗಳಲ್ಲಿ ನಾನು ಸ್ವಲ್ಪ ಬ್ಯುಸಿಯಾಗಿ ಇದ್ದೆ. ಆಮೇಲೆ ಮತ್ತೆ ವಾಪಸ್ ನನಗೆ ಈಗ ಈ ಒಂದು ಸಾಮಾಜಿಕ ಜೀವನದಲ್ಲಿ ನಾನು ಸರಿಯಾಗಿ ಗುರುತಿಸ್ಕೋಬೇಕಂತ ಹೇಳಿದ್ರೆ ನನಗೆ ಸಾಹಿತ್ಯ ಪರಿಷತ್ತಿಂದ ಒಂದು ಅವಕಾಶ ಸಿಕ್ತು. ನಿಜಕ್ಕೂ ಹೇಳ್ತೀನಿ, ಆಗಸ್ಟ್ 13ರ ಆ ಒಂದು ದಿನ ನೀವು ಏನು ಜ್ಯೋತಿ ಬೆಳಗಿಸ್ಬಿಟ್ಟು ಆ ಸೇವಾ ದೀಕ್ಷೆ ದಿನ ನಮಗೆ ಈ ಒಂದು ಸಾಹಿತ್ಯ ಪರಿಷತ್ತಿನ ಕನ್ನಡ ಜ್ಯೋತಿನ ನೀವೇನ್ ಬೆಳೆಸಿದ್ರಿ ಅದಕ್ಕೆ ಆವತ್ತಿಂದ ನಾವೆಲ್ಲರೂ ಉಂಟಾಗಿದ್ದೀವಿ. ನಿಜಕ್ಕೂ ಹೇಳ್ತೀನಿ, ನಾವು ನೆನೆಸಿದಕ್ಕಿಂತ ಜಾಸ್ತಿ ಬಹುಶಃ ನೀವು ನಿನ್ನೆಯಿಂದ ನಾವು ಒಂದು 4-5 ದಿನದ ಹಿಂದೆಯಿಂದ ಒಂದು 15-20 ಜನ ಸೇರ್ಪಟ್ಟಿದ್ದಾರೆ. ನಮ್ಮ ಮೌಳಿಯವರು ಒಂದು 6-7 ಜನರಿಗೆ ಕೊಟ್ಟರು, ನಮ್ಮ ಪ್ರೇಮ ಅವರು ಒಂದು ಅಷ್ಟು ಜನರಿಗೆ 6-7 ಜನಕ್ಕೆ ಕೊಟ್ಟರು, ನಮ್ಮ ಉಷಾ ಅವರು ಒಂದಷ್ಟು ಜನಕ್ಕೆ ಕೊಟ್ಟರು, ಮತ್ತೆ ನಮ್ಮ ಪ್ರತಿಮಾ ಅವರು, ಹೀಗೆ ಎಲ್ಲರೂ ದಿನಕ್ಕೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೀವು ಕೇಳಿದ್ರಿ ಎಷ್ಟು ಜನ ಮೆಂಬರ್ಸ್ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಈಗ ಒಂದು 120 ಕ್ರಾಸ್ ಆಗಿದೆ, ಬಹುಶಃ 100-120. ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ವಿಶೇಷ ಆಚರಣೆ ಹಾಗೂ ನಂಬಿಕೆಗಳನ್ನು ಒಳಗೊಂಡ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಅಂತೆಯೇ ಇಂದಿನ ಕಾರ್ಯಕ್ರಮ ಸಮೃದ್ಧಿಯಿಂದ ತುಂಬಿ ತುಳುಕಾಡಲಿ ಎಂಬ ಆಶಯದೊಂದಿಗೆ ಮೊದಲಿಗೆ ದೇವರನ್ನು ಸ್ತುತಿಸಲು ಬರುತ್ತಿದ್ದಾರೆ ಶ್ರೀಮತಿ ಅಶ್ವಿನಿ ಪ್ರದೀಪ್. ಇದೀಗ ತಾನೇ ಶ್ರೀಮತಿ ಉಷಾ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಗಮಿಸಿರುವ ಎಲ್ಲ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಕಳಸ ತಾಲೂಕು ಇವರ ಆಯೋಜನೆಯಲ್ಲಿ ಸಂಕ್ರಾಂತಿ ಸಾಹಿತ್ಯ ಸಂಜೆ ಎಂಬ ಈ ಸುಂದರ ಸಂಜೆಯನ್ನ ನಾವೀಗ ಆಯೋಜನೆ ಮಾಡಿದ್ದೇವೆ. ಇದೀಗ ಆ ವೇದಿಕೆ ಅತಿಥಿ ಅಭ್ಯಾಗತರಿಂದ ಕಂಗೊಳಿಸ್ತಾ ಇದೆ. ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇರೋದು ತುಂಬಾ ಖುಷಿಯನ್ನು ತರ್ತಾ ಇದೆ. ಮೊದಲಿಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಹಾಗೆ ಈ ದಿನದ ಸಭಾ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾಜ್ ಬೇಗಂ ಇವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ನಡೆದಾಡುವ ಅನ್ನಪೂರ್ಣೆ, ನಗುಮೊಗದ ಚೆಲುವೆ, ಸನ್ನಿಧಿ, ನಮ್ಮ ಪ್ರೀತಿಯ ಅತ್ತಿಗೆ ಎಂದೇ ಹೆಸರಾಗಿರುವಂತಹ ಶ್ರೀಮತಿ ರಾಜಲಕ್ಷ್ಮೀ ಜಿ ಜೋಶಿ, ಶ್ರೀ ಕ್ಷೇತ್ರ ಹೊರನಾಡು ಇವರು ನಮ್ಮೊಂದಿಗಿದ್ದಾರೆ. ಇವತ್ತು ಇವರಿಗೆ ತುಂಬಾ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಭಟ್ ಹಾಗೆ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಸುಜಾತಾ ಬಾಲಕೃಷ್ಣ ಭಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸತೀಶ್ ಚಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಸಹ ಅವರಿಗೆ ಸ್ವಾಗತಿಸುತ್ತಾ, ಹಾಗೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತಹ ಶ್ರೀಮತಿ ಉಷಾ ವಿಶ್ವನಾಥ್ ಇವರು ಇಂದು ನಮ್ಮೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜಿಲ್ಲಾ ಸಂಚಾಲಕರ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕರಾದಂತಹ ಶ್ರೀಯುತ HR ಪಾಂಡುರಂಗ ಇವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನ ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ. ಹಾಗೆ ಹೋಬಳಿ ಕನಬ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖರ್ ಶೆಟ್ಟಿ ಅವರು ಸಹ ಆಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನ ಕೋರ್ತಾ, ಹಾಗೆ ನಮ್ಮ ಊರಿನವರೇ ಆದಂತಹ ಸಾಹಿತಿಗಳು ಆದಂತಹ ಸಹೋದರರಾದಂತಹ ಶ್ರೀಯುತ ಪ್ರೇಮ್ ಕುಮಾರ್ ಎಳ್ನೀರು ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಪೂರ್ಣ ಆಯೋಜಕರಾಗಿರುವಂತಹ ಸಾಹಿತಿಗಳಾದಂತಹ ನಗುಮೊಗದ ಚೆಲುವೆ ಶ್ರೀಮತಿ ಚಂಪಕಾ ರಾಘವೇಂದ್ರ ಇವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಸಂಕ್ರಾಂತಿ ಸಂಭ್ರಮಕ್ಕೆ ಏರ್ಪಡಿಸಿದಂತಹ ರಂಗೋಲಿ ಸ್ಪರ್ಧೆ ಇದರ ತೀರ್ಪುಗಾರರಾಗಿ ಆಗಮಿಸಿದಂತಹ ಶ್ರೀಮತಿ ಸಿಂಧು ಪ್ರಕಾಶ್ ಇವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಶ್ರೀಮತಿ ಸರಸ್ವತಿ ಪಾಂಡುರಂಗ ಇವರಿಗೂ ಸಹ ಸ್ನೇಹಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇದರ ಕಾರ್ಯದರ್ಶಿಯಾಗಿರುವಂತಹ ಹಾಗೆ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಯಾಗಿರುವಂತಹ ಸಹೋದರ ಶ್ರೀಯುತ ಸುದೀಶ್ ಸುವರ್ಣ ಇವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ದಿನದ ರಂಗೋಲಿ ಹಾಗೂ ಆಟೋಟ ಸ್ಪರ್ಧೆಯ ಆಯೋಜಕರಾಗಿರುವಂತಹ ಶ್ರೀಮತಿ ಜಾನಕಿ ಸುಂದರೇಶ್ ಇವರು ಸುಮಾರು ಸತತವಾಗಿ ಒಂದು 15 ದಿವಸಗಳಿಂದ ತನ್ನ ತಯಾರಿಗಳಲ್ಲಿ ತೊಡಕೊಂಡು ಪ್ರತಿಯೊಬ್ಬರಿಗೂ ಮಾಹಿತಿಗಳನ್ನು ರವಾನಿಸೋದು ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಸುಶ್ರಾವ್ಯವಾಗಿ ತಮ್ಮನ್ನ ಪ್ರಾರ್ಥನೆ ಹಾಗೂ ನಾಡಗೀತೆಯೊಂದಿಗೆ ರಂಜಿಸಿದಂತಹ ಆಶಾ, ಪೂರ್ಣಿಮಾ, ನಗೀನಾ, ಪ್ರಿಯಾ ಹಾಗೂ ನಿಖಿತಾ ಶ್ರೀಮತಿಯರಾದ ಇವರೆಲ್ಲರಿಗೂ ನನ್ನ ಅನಂತ ಸ್ವಾಗತಗಳೊಂದಿಗೆ, ಹಾಗೆ ಆಗಮಿಸಿರುವಂತಹ ಪುಟಾಣಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತ, ಹಾಗೆ ಆಗಮಿಸಿರುವಂತಹ ಮಹನೀಯರಿಗೂ ಸ್ವಾಗತ. ಇನ್ಯಾರಿಗಾದ್ರೂ ಬಿಟ್ಟಿದ್ರೆ ಕ್ಷಮಿಸಿ. ಹಾಗೆ ನೂತನವಾಗಿ ಸದಸ್ಯರ ಸೇರ್ಪಡೆ ತುಂಬಾ ಜನದ್ದಾಗಿದೆ. ಸಂಕ್ರಾಂತಿಯಲ್ಲಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬಾ ಜನ ನಮ್ಮ ಸಭೆಯಲ್ಲಿ 1 ಅಥವಾ 2 ಜನ ನೂತನ ಸೇರ್ಪಡೆ ಇರ್ತಾ ಇತ್ತು. ಈ ಸತಿ ತುಂಬಾ ಜನ ಹೊಸ ಸೇರ್ಪಡೆಯಾಗಿ ನಮ್ಮ ಸಭೆಯ ಸೊಬಗನ್ನ ಇಮ್ಮಡಿಗೊಳಿಸಿದ್ದೀರಿ. ಎಲ್ಲರಿಗೂ ಅನಂತಾನಂತ ಸ್ವಾಗತವನ್ನ ಕೋರ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಆಚರಿಸಿದರೆ ದೊರೆಯುವ ಫಲವೇ ಅದ್ಭುತ. ಅಂತಹುದೇ ಶ್ರದ್ಧೆ ಭಕ್ತಿಯಿಂದ ಇಂದಿನ ಕಾರ್ಯಕ್ರಮವನ್ನು ಶ್ರೀಮತಿ ರಾಜಲಕ್ಷ್ಮೀ ಜೋಶಿಯವರು ದೀಪ ಪ್ರಜ್ವಲಿಸಬೇಕಾಗಿ ವಿನಯತೆಯಿಂದ ಕೋರಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಲಾಭದಾಯಕವಾಗಿರುತ್ತದೆ. ವಾತಾವರಣ ಹೆಚ್ಚು ಶಿಥಿಲವಾಗಿರುತ್ತದೆ. ಎಳ್ಳಿನಲ್ಲಿ ಸತ್ವ ಲಹರಿ. ನಮ್ಮ ತಾಲೂಕು ಮಹಿಳಾ ಘಟಕದ ಎಲ್ಲ ಸದಸ್ಯರೇ ಹಾಗೂ
ಸುದೀಶ್ ಅವರೇ, ಪ್ರೇಮ್ ಕುಮಾರ್ ಅವರೇ, ಪಾಂಡುರಂಗ ಅವರೇ, ಪಂಚಾಯತಿ ಅಧ್ಯಕ್ಷರೇ, ಇವತ್ತಿನ ಕಾರ್ಯಕ್ರಮದ ಎಲ್ಲ ಇವತ್ತಿನ ಯಾವುದು ಇದ್ರದ್ದು ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀಮತಿ ಚಂಪಾ ರಾಘವೇಂದ್ರ ಅವರೇ, ಸಿಂಧು ಅವರೇ, ಮೇಡಮ್, ನನಗೆ ಬೇರೆ ಎಲ್ಲ ಕಾರ್ಯಕ್ರಮದಲ್ಲಿ ಕಷ್ಟದ್ದು ಅಂದರೆ ಭಾಷಣನೇ ಕಷ್ಟ. ಬೇರೆ ಎಲ್ಲ ಕೆಲಸ ನಾವು ಮಾಡ್ಬೋದು, ಭಾಷಣ ಅಂದ ತಕ್ಷಣ ಸ್ವಲ್ಪ ಕಷ್ಟದ್ದು ಕೆಲಸ ಇದು. ಆದರೆ ಕರೆದ ಮೇಲೆ ಮಾತಾಡಲೇಬೇಕು. ಇಷ್ಟ ಇತ್ತು. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡು ಕನ್ನಡ ಉಳಿಸುವ ಬೆಳೆಸುವ ಕಾರ್ಯಕ್ಕೆ ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಮಾತನಾಡಿ ಸಂಜೆ ಹಾಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ಶ್ರೀಮತ್ ಕಲ್ಯಾಣಪತಿಗೆ ಭದ್ರಾವತಿ ನಿವಾಸನೆ ಮಾತೆ ಪರಮೇಶ್ವರಾಯ ನಮಃ. ಮಕರ ಸಂಕ್ರಾಂತಿಯ ಸಂಭ್ರಮನ ಇಲ್ಲಿ ಆಚರಿಸ್ತಾ ಇದ್ದೀವಿ. ಕಳಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದ ವತಿಯಿಂದ ನಾವಿವತ್ತು ಸಂಕ್ರಾಂತಿ ಸಾಹಿತ್ಯ ಸಂಜೆ ಹಾಗೂ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಹಿಳಾ ಘಟಕದ ಚಟುವಟಿಕೆ ಚಿನ್ಮಯ ಅಧ್ಯಕ್ಷರಾದ ಸೋದರಿ ಅಂತಾಗೌಡ ಹಾಗೂ ಶ್ರೀ ಕ್ಷೇತ್ರ ಹೊರನಾಡಿನ ಸ್ವರೂಪಿಣಿಯವರು ಶ್ರೀಮತಿ ಲಲಿತನವರೇ ಹಾಗೂ ಈ ಭಾಗದ ಸಾಂಸ್ಕೃತಿಕ ರಾಯಭಾರಿ ರೂಪಫಲ ಶ್ರೀಯುತ ಟಿ ಬಾಲಕೃಷ್ಣವರೇ ಹಾಗೂ ಈ ಕಳಸದ ಪುರಪಿತೃ ಶ್ರೀಮತಿ ಉಷಾ ವಿಶ್ವನಾಥ್ ಅವರೇ, ಸ್ನೇಹಿತರಾದ ಕವಿ ಪ್ರೇಮ್ ಕುಮಾರ್ ಅವರೇ ಹಾಗೂ ಇವತ್ತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತೀರ್ಪುಗಳು ಆಗಮಿಸ್ತಕ್ಕಂಥ ನನ್ನ ಶ್ರೀಮತಿ ಸರಸ್ವತಿಯವರೇ ಹಾಗೂ ಸಿಂಧು ಪ್ರಭು ಅವರೇ ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಮಮತಾಜ್ ಅವರಾದರೂ ಪ್ರಾಯೋಜಕರು ಚಂಪಕ ರಾಘವೇಂದ್ರ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ. ಮಕರ ಸಂಕ್ರಾಂತಿ ಒಂದು ಪರ್ವಕಾಲ, ನಿಸರ್ಗದಲ್ಲಿ ಒಂದು ಬದಲಾವಣೆಯ ಕಾಲ. ಸೂರ್ಯನಾರಾಯಣ ಇಡೀ ಪ್ರಪಂಚಕ್ಕೆ ಬೆಳಕಾಗಿರ್ತಕ್ಕಂಥ ಸೂರ್ಯನಾರಾಯಣ ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಾವಂಥ ಕಾಲ. ಇದು ಏನು ಸೂಚಿಸಿದೆ ಅಂದರೆ ಮನುಷ್ಯ ಅವರು ಚಲನಶೀಲವಾಗಿರಬೇಕು, ಕ್ರಿಯಾಶೀಲ ಆಗಿರಬೇಕು ಅನ್ನೋದು ನಿಸರ್ಗದತ್ತವಾದ ನಿಯಮ ಅನ್ನೋದನ್ನು ಸೂರ್ಯ ಭಗವಾನ್ ತೋರಿಸ್ತಾನೆ. ಅನಂತರ ಮೊದಲನೇದು ಸೂರ್ಯನಾರಾಯಣ ಅಂದರೆ, ಎರಡನೇದು ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದ ದ್ವಾಪರ ಯುಗ ನಡೆದಂಥ ಮಹಾಭಾರತದಲ್ಲಿ ಗೊತ್ತಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಭೀಷ್ಮಾಚಾರ್ಯರು ಇವತ್ತು ಇಚ್ಛಾ ಮರಣವನ್ನು ಹೊಂದಿರತಕ್ಕಂಥದ್ದು. ಇದು ಎರಡನೇದು ಪ್ರಮುಖವಾದ ಘಟ್ಟ. ಒಂದು ಸೂರ್ಯನಾರಾಯಣ ಪಥಂ ಬದಲಾಯಿಸ್ತಾನೆ, ಎರಡನೇದು ಭೀಷ್ಮಾಚಾರ್ಯರು ತನ್ನ ಮೊಮ್ಮಗ ಅರ್ಜುನನ ಬಾಣಗಳಿಂದ ಕತಿಗೊಂಡಿದ್ದು ಸಮೇತ ಮರಣ ಹೊಂದದೆ ಇವತ್ತು ಮಕರ ಸಂಕ್ರಾಂತಿ ಸೂರ್ಯನಾರಾಯಣ ತನ್ನ ಪದವನ್ನು ಬದಲಾಯಿಸ್ತಕ್ಕಂಥ ಶುಭಗಳಿಗೆ ಕಾದ್ಕೊಂಡು ಇವತ್ತು ಅವರು ಪ್ರಾಣವನ್ನು ಅರ್ಪಿಸಿದಂಥ ದಿನ ಈ ಪುಣ್ಯ ದಿನ. ಅನಂತರ ಮೂರನೇದು ಬಹುಮುಖ್ಯವಾಗಿ ನಿಸರ್ಗವನ್ನು ಪೂಜಿಸ್ತಕ್ಕಂಥ ರೈತ ಬಾಂಧವರು ಎಲ್ಲರೂ ಕೂಡ ತಮ್ಮ ಒಂದು ಕಾಳು ಮನೆಯಿಂದ ಹೊರಗಡೆ ಒಂದು ಕಾಳು 1000 ಕಾಳಾಗಿ ವಾಪಸ್ಸು ತಮ್ಮ ಅವನ ದವಸ ಧಾನ್ಯದ ಉಗ್ರಾಣವನ್ನು ತುಂಬತಕ್ಕಂಥ ಒಂದು ಪರ್ವದಿನ ಸುಗ್ಗಿ ಹಬ್ಬವನ್ನು ಸಂಕ್ರಾಂತಿಯನ್ನು ಆಚರಿಸ್ತಾರೆ. ಹಾಗೆ ಈ ಬಹುಶಃ ಇಲ್ಲಿ ಕಡಿಮೆ, ನೀವು ಬಯಲುಸೀಮೆ ಕಡೆ ಹೋದರೆ ಎಲ್ಲ ರೈತರು ಭೂಮಿ ತಾಯಿಗೆ ಬಡಿಲು ತುಂಬಿ ಅವರ ಹೊಲಗದ್ದೆಗಳಿಗೆ ಹೋಗಿ ಪಶುಗಳಿಗೂ ಸಮೇತ ಆಹಾರವನ್ನು ಕೊಟ್ಟು ಅಲ್ಲೇ ಕುತ್ಕೊಂಡು ಊಟ ಮಾಡಿ ನೆರೆಯವರು ಕರೆದ್ಬಿಟ್ಟು ಈ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋನು ಹಾಗೆ ಅಲ್ಲೆಲ್ಲೂ ಕೂಡ ಸಂಭ್ರಮದಿಂದ ನಡೆಸ್ತಾರೆ. ಆಂಧ್ರ ಪ್ರದೇಶದಲ್ಲಿ ಭೋಗಿ ಹಬ್ಬ ಅಂತಾರೆ, ನಾವು ಮಕರ ಸಂಕ್ರಾಂತಿವಿ. ಆಮೇಲೆ ತಮಿಳುನಾಡಲ್ಲಿ ಪೊಂಗಲ್ ಅಂತಾರೆ. ಬಹುಶಃ ತುಂಬಾ ಅದ್ದೂರಿಯಿಂದ ಆಚರಿಸ್ತಾರೆ. ಈ ಮಲೆನಾಡು ಭಾಗಕ್ಕೆ ಬಂದ್ರೆ ಈ ಸಂಸ್ಕೃತಿ ಸ್ವಲ್ಪ ಕಡಿಮೆ ಆಗ್ತದೆ, ಕರಾವಳಿಗೂ ಕಡಿಮೆ ಇದೆ. ಬಯಲು ಸೀಮೆಗಳಲ್ಲಿ ಆಮೇಲೆ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲೂ ಕೂಡ ಈ ಸಂಕ್ರಾಂತಿಯನ್ನು ಬಹಳ ಸಂಭ್ರಮದಿಂದ ಆಚರಿಸ್ತದೆ. ನಿಸರ್ಗ ನಮಗೆ ಕೊಟ್ಟಿರ್ತದೆ, ನಿಸರ್ಗವನ್ನು ಪೂಜೆ ಮಾಡುವಂತ ಈ ಹಬ್ಬ ಮಕರ ಸಂಕ್ರಾಂತಿ ತಮ್ಮೆಲ್ಲರಿಗೂ ಶುಭ. ಬಹಳ ಖುಷಿ ಪಡ್ತೀನಿ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಸಾಹಿತ್ಯ ಪರಿಷತ್ ಮಹಿಳಾ ಘಟಕವನ್ನ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ರು ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸೂರ್ಯ ಶ್ರೀನಿವಾಸ್ ಅವರಿಗೆ ಈ ಸಮಯದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಒಂದು ಉದ್ದೇಶವನ್ನ ಚಂದ ಮಾಡಿಕೊಂಡು ಸಂಪನ್ನಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡು ಮಹಿಳಾ ಘಟಕವನ್ನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಿರ್ತಕ್ಕಂಥ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಮಮತಾಜ್ ಅವರು ಕೂಡ ಶುಭಾಶಯಗಳನ್ನು ಕೋರ್ತಾ ಇನ್ನು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಜನಪರವಾಗಿ, ಸಾಹಿತ್ಯಿಕ ಪರವಾಗಿ, ಇತಿಹಾಸದ ಪರವಾಗಿ ಆಚರಣೆ ಮಾಡಿ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಮಾತುಗಳನ್ನು ಅಲಂಕರಿಸಿದ
ಗಣ್ಯರಿಗೂ ಹಾಗೂ ಇಲ್ಲಿ ಸೇರಿರುವಂತಹ ನನ್ನೆಲ್ಲ ಆತ್ಮೀಯರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇಂದಿನ ಸಂಕ್ರಾಂತಿ ಸಾಹಿತ್ಯ ಸಂಜೆ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲೇ ಈ ಸಲ ಮಾಡಬೇಕು ಅನ್ನೋ ಆಸೆ ನನಗಿತ್ತು. ಆದರೆ ಈಗ ಎಲ್ಲ ಕೆಲಸ ಸೀಸನು, ಕಾಫಿ ಅಡಿಕೆ ಇದೆಲ್ಲ, ಹಾಗಾಗಿ ನಮಗೆ ಆಗಲಿಲ್ಲ, ಕಾರಣದಿಂದ ಆಗಲಿಲ್ಲ. ಹಾಗಾಗಿ ಹಮ್ಮಿಕೊಳ್ಳಲಾಯಿತು. ನಾನು ಪ್ರಾಯೋಜಕರಷ್ಟೇ, ಫುಲ್ ಎಲ್ಲ ಕೆಲಸವನ್ನು ಜವಾಬ್ದಾರಿಗಳು ತಗೊಂಡು ಮಾಡಿದ್ದು ಮಮತಾಜ್ ಮತ್ತು ಸುಮನ ಜಯರಾಜ್ ಅವರು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಾರ್ಗದರ್ಶನ ಇಲ್ಲ, ಎಲ್ಲಿ ಪ್ರಿಂಟ್ ಮಾಡಬೇಕು, ಎಲ್ಲಿ ಅದನ್ನು ಪ್ರಕಟಣೆಗೊಳಿಸಬೇಕು ಅಂತ ಹೇಳಿ ಅವರಿಗೆ ಗೊತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಆ ಕೆಲವೊಂದು ವಿಚಾರ ನನಗೆ ಬಂದಂಥ ಕಷ್ಟನ ನಾನು ನಿಮಗೆ ಹೇಳ್ತೇನೆ. ನನ್ನಿಂದಾಗಿ ನಿಮಗೆ ಅದರಿಂದ ಉಪಕಾರ ಆಗುವಂತಾದರೆ ನಾನು ಧನ್ಯ ಅಂತ ಹೇಳ್ತೇನೆ. ನೋಡಿ, ನನ್ನ ಫಸ್ಟ್ ಪ್ರಕಟಣೆ, ನನ್ನ ಮೊದಲನೇ ಪ್ರಕಟಣೆ ನಾನು ಮಾಡಬೇಕಂತಾದರೆ ನಾನು ದಿನನಿತ್ಯ ಒಬ್ರು ಮನೆಗೆ ಒಬ್ರು ಹೋಗ್ತೀವಿ, ಸುಮ್ಮನೆ ಹೋಗೋದಿಲ್ಲ ಅಲ್ವಾ? ಈ ಒಂದು ಕಾರಣದಿಂದ ಹೋಗ್ತಾ ಇರ್ತೀವಿ. ಇನ್ನೊಂದು, ಮಕ್ಕಳನ್ನು ಕಳಿಸ್ತಿದ್ರು ಎಳ್ಳು ಬೀರೋಕೆ ಅಂತ. ನಂಗೆ ಗೊತ್ತಿದ್ದಂಗೆ ಕಳಸಾಪೇಟೆಯಲ್ಲಿ ಮೇಲಿಂದ ಕೆಳವರೆಗೆ ಎಷ್ಟು ಮಕ್ಕಳು ಈ ಒಂದು 20 ವರ್ಷದ ಹಿಂದೆ ಎಳ್ಳು ಬೀರ್ತಿದ್ರು. ಅದು ಏನ್ ಸಂಭ್ರಮ ಅಂದ್ರೆ, ಉದ್ದ ಲಂಗ ಹಾಕೊಂಡೆ, ಉದ್ದ ಜಡೆ ಹಾಕೊಂಡೆ, ಒಬ್ರ ಜೊತೆಗೆ ಕಬ್ಬು ಬಾಳೆಹಣ್ಣು, ಒಬ್ರು ಮನೆಗೆ ಹೋಗಿ ಎಳ್ಳು ಬೀರ್ಬಿಟ್ಟು ಆ ಮಕ್ಕಳಿಗೊಂದು ಸಂಸ್ಕಾರ, ಆ ಮಕ್ಕಳಿಗೊಂದು ಹಬ್ಬದ ಆಚರಣೆಯ ರೀತಿ ನೀತಿಯನ್ನು ನಡೆಸಿದ್ರು. ಈಗ ಎಲ್ಲರ ಮನೆಯಲ್ಲೂ ಒಂದೊಂದೇ ಮಕ್ಕಳು, ಅದು ಎಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ. ಹಳ್ಳಿಗಳಲ್ಲಂತೂ ಹಬ್ಬಗಳು ಮಾಡೋಂಗಿಲ್ಲ. ನಮ್ಮ ಮನೇಲೆ ಸಾಕ್ಷಿ, ನಾ ಪ್ರತಿ ವರ್ಷ ಹೆಣ್ಮಕ್ಳನ್ನ ಕಳಿಸ್ತಿದ್ದೆ ಎಳ್ಬೀರೋದಕ್ಕೆ ಅಂತ. ನಾವೇ ಬರ್ಬೇಕಷ್ಟೇ ಎಳ್ಬೀರೋದು ಅಂದ್ರೆ ಸಂಕ್ರಾಂತಿ ಹಬ್ಬ ಬಂತು ಅಂತ ನಮ್ಮ ಅತ್ತೆ ಅಂತೂ 15 ದಿವಸದಿಂದ ಶುರು ಮಾಡೋದು. ಮಾಡ್ಬೇಕು, ತರಿಸು, ಕಬ್ಬರು ಕೂಡ ನಮ್ಮ ಮಾಹಿತಿಯನ್ನು ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ರು, ಎಷ್ಟು ಚೆನ್ನಾಗಿ ನಾವು ಹಬ್ಬಗಳನ್ನು ಮಾಡ್ತಿದ್ವಿ. ಇವಾಗ ಏನಾಗಿದೆ ಅಂದ್ರೆ, ಪೇಟೆಲಂತೂ ಇಲ್ಲ ಬಿಡಿ, ಎಲ್ಲ ಸ್ವಿಗ್ಗಿ, ಇಲ್ಲ ಹೋಟೆಲ್. ಹಬ್ಬ ಹೋಟೆಲ್ ಹೋದ್ರೆ ಆರಾಮಾಗಿ ಸ್ವೀಟು ತಿನ್ಬೋದು, ಊಟನೂ ಮಾಡ್ಬೋದು, ಹಬ್ಬ ಆಚರಣೆ ಮಾಡ್ಕೊಂಡು ಬಂದ್ಬಿಡ್ತಾರೆ, ಮುಗಿದು. ಇಲ್ಲ